ತಮ್ಗೆಲ್ಲರಿಗೂ ಗೊತ್ತಿರ್ಬೋದು ಕೋವಿಡ್ ಟೈಮ್. ವಿ ಹ್ಯಾವ್ ಗಾನ್ ಥ್ರೂ ಎ ಟಫ್ ಟೈಮ್ ಡ್ಯೂರಿಂಗ್ ಕೋವಿಡ್ ಅಲ್ಲ. ದಟ್ ಟೈಮ್ ಮೆನಿ ಆಫ್ ಅಸ್ ವಿ ಹ್ಯಾಡ್ ಟು ಅಂಡರ್ಗೋ RT-PCR, ರೈಟ್? So that time, Indian Council for Medical Research, ICMR, Pune, they have made it mandate that all those tests like RT-PCR has to be tested by an NABL accredited lab. Why NABL accredited lab? Because they have got a system, they have got a kind of transparency, and they have been assessed by a third party for that particular work. So you, me, as a common citizens of this country, this place, we need not to have any doubt on the test results reported by those labs. Okay? ಇವತ್ತಿನ ಸಿಚುವೇಶನ್ ನಲ್ಲಿ ದೇರ್ ಆರ್ ಫ್ರಾಡುಲೆಂಟ್ ಲ್ಯಾಬೋರೇಟರೀಸ್ ಆರ್ ದೇರ್ ಇನ್ ದ ಮಾರ್ಕೆಟ್. ನಾವು ಯಾವಾಗಲೇ ಒಂದು ಲ್ಯಾಬೋರೇಟರಿಗೆ ಹೋದಾಗ ಯಾವುದೋ ಒಂದು ಮೆಡಿಕಲ್ ಸ್ಯಾಂಪಲ್ಸ್ ಅಂತ ಇಟ್ಕೊಳ್ಳೋಣ. ನಮ್ಮ ವಿ ಆರ್ ನಾಟ್ ಫೀಲಿಂಗ್ ವೆಲ್, ಡಾಕ್ಟರ್ ಹ್ಯಾಸ್ ಪ್ರಿಸ್ಕ್ರೈಬ್ ಟು ಟೆಸ್ಟ್, ಬ್ಲಡ್ ಟೆಸ್ಟ್ ಹ್ಯಾಸ್ ಟು ಬಿ ಡನ್. ಒಂದು ನಾನ್ NABL accredited ಲ್ಯಾಬ್ಗೆ ಹೋದಾಗ ವಿ ಆರ್ ನಾಟ್ ಸರ್ಟನ್ ವೆದರ್ ದೇ ಹ್ಯಾವ್ ದ ಎಕ್ವಿಪ್ಮೆಂಟ್, whether they have the qualified phlebotomist, whether they have the right procedure is there or not. ಖಂಡಿತ ನಾವು ನೋಡಲ್ಲ ಅಲ್ವಾ? We go to that lab, just give our sample, pay the money and get the result and come back. But are we doing justice as a citizen, responsible citizen? ನಾವು ಒಳಗಡೆ ಹೋಗ್ಬಿಟ್ಟು ನಿಮ್ಮ ಹತ್ರ ಎಕ್ವಿಪ್ಮೆಂಟ್, ಅನಲೈಸರ್ಸ್ ಇದೆಯಾ, ಸರ್ಟಿಫೈಡ್ ರೆಫರೆನ್ಸ್ ಮೆಟೀರಿಯಲ್ ಇದೆಯಾ, ಸ್ಟ್ಯಾಂಡರ್ಡ್ಸ್ ಇದೆಯಾ, ಸಿಸ್ಟಮ್ ಇದೆಯಾ, ಇದನ್ನೆಲ್ಲ ನೋಡ್ತೀವ? ನೋಡೋದಿಲ್ಲ. ಸೊ ಆ ನೋಡ್ಲಿಲ್ಲ ಅನ್ನೋದು ತಪ್ಪಲ್ಲ, ಬಟ್ ವಿ ಹ್ಯಾವ್ ಎ ಫೈತ್, ರೈಟ್? ನಾವು ಹೋಗ್ತೀವಿ, ದುಡ್ಡು ಕೊಡ್ತೀವಿ, ಟೆಸ್ಟ್ ರಿಸಲ್ಟ್ಸ್ ತಗೊಂಡ್ ಬರ್ತೀವಿ, ಅಂಡ್ ಬೇಸ್ಡ್ ಆನ್ ದ್ಯಾಟ್ ಪ್ಲೀಸ್ ಸಿ ದ ಡಾಕ್ಟರ್ ಪರ್ಫಾರ್ಮ್ಸ್ ಅನ್ ಆಪರೇಷನ್ ಅಂಡ್ ಡಾಕ್ಟರ್ ಪ್ರಿಸ್ಕ್ರೈಬ್ಸ್ ಫರ್ದರ್ ಮೆಡಿಸಿನ್. ಇವತ್ತಿನ ದಿವಸಗಳಲ್ಲಿ ಕಾಫ್ ಸಿರಪ್ ಇನ್ಸಿಡೆಂಟ್ ತಾವು ನೋಡಿರ್ಬೋದು ಅಲ್ವಾ? ಅದು ಯಾವುದೋ ಒಂದು ತಮಿಳ್ನಾಡಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಕಾಫ್ ಸಿರಪ್, ಬಿಕಾಸ್ ಆಫ್ ಒನ್ ಕೆಮಿಕಲ್ ವಾಸ್ ಹೈ, ಮೆನಿ ಪೀಪಲ್ ಡೈಡ್. ಅಂಡ್ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಈಗ ಒಂದು 4-5 ವರ್ಷಗಳ ಹಿಂದೆನೂ ಕೂಡ ತಮಗೆ ಗೊತ್ತಿರ್ಬೋದು, ಕಾಫ್ ಸಿರಪ್ ಎಕ್ಸ್ಪೋರ್ಟೆಡ್ ಟು ಆಫ್ರಿಕನ್ ಕಂಟ್ರೀಸ್, ಮೆನಿ ಪೀಪಲ್ ಡೈಡ್ ದೇರ್. ಯಾಕೆ ಈ ತರ ಆಗ್ತಾ ಇದೆ? ಟೆಸ್ಟಿಂಗ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರನೇ ನಮ್ಮಲ್ಲಿ ಒಂದು ಸಪರೇಟ್ ರೆಗ್ಯುಲೇಟರ್ ಇದ್ದಾರೆ, CDSCO, ಕಂಟ್ರೋಲ್ ರೇಟ್ ಆಫ್ ಡ್ರಗ್ಸ್ ಅಂಡ್ ಫಾರ್ಮಾ. CDSCO has brought an amendment few years back that all those cough syrup or any medicine, pharma, tablets has to be tested by a competent lab. There is a difference between a normal lab and a competent lab. Competent lab andre they need to have some qualification. What is that qualification? Is accreditation. Accreditation ensures whatever the product which has been tested in that lab comes out with the proper trustworthiness, where a doctor can believe, a person who is doing further research can believe, citizen of this country can believe, or the end users of any that particular service can have trustworthiness. ಈಗ ಆ ಟೆಸ್ಟ್ ರಿಸಲ್ಟ್ಸ್ ಮೇಲೆ ನಮ್ಮಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಅದರ ಪ್ರಯೋಜನನೂ ಕೂಡ ಇರಲ್ಲ. ಹಾಗಾಗಿ ಆ ಒಂದು ಕಾನ್ಫಿಡೆನ್ಸ್ ನ NABL accreditation will provide to the laboratories. ಸಿಮಿಲರ್ಲಿ, ಎಲ್ಲಿ ಲ್ಯಾಬೊರೇಟರಿಗಳಂತ ನಾವು ಹೇಳ್ತೀವಿ, ಟೆಸ್ಟಿಂಗ್ ಲ್ಯಾಬ್ ಆಗಿರ್ಬೋದು, ಕ್ಯಾಲಿಬ್ರೇಷನ್ ಲ್ಯಾಬ್ ಅಂತ ಹೇಳ್ತೀವಿ. ಟೆಸ್ಟಿಂಗ್ ಅನ್ನೋದು ಇವನ್ ಫುಡ್ ಪ್ರಾಡಕ್ಟ್ಸ್ ಟೆಸ್ಟಿಂಗ್ ಇರುತ್ತೆ, ಕೆಮಿಕಲ್ ಟೆಸ್ಟಿಂಗ್ ಇರುತ್ತೆ, ಮೆಟಲ್ಸ್ ಟೆಸ್ಟಿಂಗು, ನಾನ್ ಡೆಸ್ಟ್ರಕ್ಟಿವ್ ಟೆಸ್ಟಿಂಗು, ಅದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಮ್ಮ ಬರುತ್ತೆ. ಅದರಲ್ಲಿ ನಾವು ಏನ್ ಮಾಡ್ತೀವಿ, ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ವಿ ಟೆಸ್ಟ್ ದ ಬಿಲ್ಡಿಂಗ್ ಮೆಟೀರಿಯಲ್ಸ್, ಸಾಯಿಲ್, ಜಿಯೋ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಆಮೇಲೆ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್, ಏನು ರಿಬೌಂಡ್ ಹ್ಯಾಮರ್ ಟೆಸ್ಟಿಂಗ್ ಇರ್ಬೋದು, ಅಲ್ಟ್ರಾಸಾನಿಕ್ ಪಲ್ಸ್ ವೆಲಾಸಿಟಿ ಟೆಸ್ಟಿಂಗ್ ಇರ್ಬೋದು, ಮೆಕ್ಯಾನಿಕಲ್ ನಲ್ಲಿ ಟೆನ್ಸೈಲ್ ಟೆಸ್ಟಿಂಗ್ ಇರ್ಬೋದು, ಕಂಪ್ರೆಷನ್ ಟೆಸ್ಟಿಂಗ್, ಬೆಂಡ್ ಟೆಸ್ಟಿಂಗ್, ಹಾರ್ಡ್ನೆಸ್ ಟೆಸ್ಟಿಂಗ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಟೆಸ್ಟಿಂಗ್ ನಲ್ಲಿ ನಾವು ಪರ್ಫಾರ್ಮೆನ್ಸ್ ಟೆಸ್ಟಿಂಗ್, ಎನ್ವೈರನ್ಮೆಂಟಲ್ ಪ್ಯಾರಾಮೀಟರ್ಸ್ ಇರ್ತೀವಿ. ಸೊ ಹಾಗಾಗಿ NABL accreditation ಅನ್ನೋದು ಎಲ್ಲಾ ಲ್ಯಾಬೊರೇಟರಿಗಳು ಒಂದು ಏನ್ ಟೆಸ್ಟಿಂಗ್ ವರ್ಕ್ ನಡೀತಾ ಇದೆ, ಕ್ಯಾಲಿಬ್ರೇಷನ್ ಎಲ್ಲಿ ಬರುತ್ತೆ ಅಂದ್ರೆ, ನಾವು ಎಷ್ಟೋ ಎಕ್ವಿಪ್ಮೆಂಟ್ ಗಳನ್ನ ಯೂಸ್ ಮಾಡ್ತೀವಿ, ಮೆಷರಿಂಗ್ ಎಕ್ವಿಪ್ಮೆಂಟ್ಸ್. ಓಕೆ, ಖಂಡಿತ ಅಲ್ಲ. ಕ್ಯೂರಿಂಗ್ ಟ್ಯಾಂಕ್ ಇರ್ಬೋದು, ಅಥವಾ ಸೀವ್ಸ್ ಇರ್ಬೋದು, ಅಥವಾ ಮೆಕ್ಯಾನಿಕಲ್ ಲ್ಯಾಬ್ ನಲ್ಲಿ ವರ್ನಿಯರ್ ಅಥವಾ ಮೆಷರಿಂಗ್ ಟೇಪ್ ಇರ್ಬೋದು, ಥರ್ಮೋಮೀಟರ್, ಹ್ಯುಮಿಡಿಟಿ ಮೀಟರ್ ಇರ್ಬೋದು, ಲೈಟ್ ಇಂಟೆನ್ಸಿಟಿ, ಯಾವುದೇ ಇನ್ಸ್ಟ್ರೂಮೆಂಟ್ ನಾವು ಯೂಸ್ ಮಾಡಿದಾಗ ಅದರಲ್ಲಿ ರೀಡಿಂಗ್ ಬರುತ್ತೆ, ಅದನ್ನ ನಾವು ನೋಟ್ ಮಾಡ್ಕೊಳ್ತೀವಿ. ಬಟ್ ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್ ಅನ್ನೋದನ್ನ ಹೇಗೆ ಜಡ್ಜ್ ಮಾಡೋಕ್ಕಾಗುತ್ತೆ? ಡೋಂಟ್ ಥಿಂಕ್ ದಟ್ ಆಲ್ ದ ಇನ್ಸ್ಟ್ರೂಮೆಂಟ್ ವಿಲ್ ಗಿವ್ ಯು ದ ಕರೆಕ್ಟ್ ರೀಡಿಂಗ್. ದ ಸೇಮ್ ಪ್ಯಾರಾಮೀಟರ್ ಇಫ್ ಯು ಮೆಷರ್ ವಿತ್ 2 different ಇನ್ಸ್ಟ್ರೂಮೆಂಟ್, ದೇ ವಿಲ್ ನಾಟ್ ಗಿವ್ ದ ಸೇಮ್ ಮೆಷರ್ಮೆಂಟ್, ರೈಟ್? ಅದಕ್ಕೆ ತುಂಬಾ ರೀಸನ್ಗಳಿದೆ. ಇನ್ಸ್ಟ್ರೂಮೆಂಟ್ ನ ಇನ್ಹರೆಂಟ್ ಡಿಸ್ಕ್ರಿಪಿಯನ್ಸೀಸ್ ಅಂದ್ರೆ ಆಕ್ಯುರಸಿ.
ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಒಂದು ಪ್ಯಾರಾಮೀಟರ್ ಮೆಷರ್ ಮಾಡೋದಕ್ಕೆ ಯು ವಿಲ್ ಗೆಟ್ 10 ಇನ್ಸ್ಟ್ರೂಮೆಂಟ್ ಇನ್ ದ ಮಾರ್ಕೆಟ್.